ನಮಸ್ಕಾರ ಮಕ್ಕಳೇ. ಇಂದಿನ ವಿಡಿಯೋದಲ್ಲಿ ನಾವು ಮೊದಲು 2ರಿಂದ ಮತ್ತು 3ರಿಂದ ಹೇಗೆ ಒಂದು ಸಂಖ್ಯೆ ಭಾಗವಾಗಲ್ಪಡುತ್ತದೆ ಅನ್ನೋದನ್ನ ನೋಡಿದ್ವಿ. ಈಗಿನ ವಿಡಿಯೋದಲ್ಲಿ ನಾವು 4ರಿಂದ ಯಾವಾಗ ಒಂದು ಸಂಖ್ಯೆ ಭಾಗವಾಗಲ್ಪಡುತ್ತದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ 2ರಿಂದ ಯಾವಾಗ ಭಾಗವಾಗಲ್ಪಡುತ್ತದೆ ಅಂತ ಹೇಳಿದ್ವಿ, ಅದರ ಬಿಡಿ ಸಂಖ್ಯೆಯನ್ನು ತೆಗೆದುಕೊಂಡು ಅದು 2ರಿಂದ ಭಾಗವಾದರೆ ಆ ಸಂಪೂರ್ಣ ಸಂಖ್ಯೆಯು 2ರಿಂದ ಭಾಗವಾಗಲ್ಪಡುತ್ತದೆ ಅಂತ ಹೇಳಿದ್ವಿ. ಈಗ ಒಂದು ಸಂಖ್ಯೆ ಇದ್ರೆ ದೊಡ್ಡ ಸಂಖ್ಯೆ 1 2 3 4 5 ಅಂತ ಆ ಬಿಡಿ ಸಂಖ್ಯೆಯನ್ನು ತೆಗೆದುಕೊಂಡು ಅದು 2ರಿಂದ ಭಾಗವಾಗಲ್ಪಡುತ್ತದೆ ಅಂತ ನೋಡಿ. ಅದು ಆದರೆ ಈ ಪರಿಪೂರ್ಣ ಸಂಖ್ಯೆಯು ಸಹ 2ರಿಂದ ಭಾಗವಾಗಲ್ಪಡುತ್ತದೆ. ಅದೇ ರೀತಿ 3ರಿಂದ ಈ ಸಂಖ್ಯೆಯು 3ರಿಂದ ಭಾಗವಾಗಲ್ಪಡುತ್ತದೆ ಅನ್ನೋದನ್ನ ಹೇಗೆ ನೋಡೋದು ನಾವು 3 + 6 + 7 + 8 + 9 ನೋಡಿ ಆ ಮೊತ್ತವು 3ರಿಂದ ಭಾಗವಾದರೆ ಈ ಸಂಖ್ಯೆಯು ಪರಿಪೂರ್ಣವಾಗಿ 3ರಿಂದ ಭಾಗವಾಗಲ್ಪಡುತ್ತದೆ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಭಾಗವಾಗುವುದಿಲ್ಲ. ಅದೇ ರೀತಿ 4ಕ್ಕೆ ಏನಾಗುವುದು ಅನ್ನೋದನ್ನ ನೋಡೋಣ. 4 2ನ್ನ ನೀವು ನೋಡಿದಾಗ ಬರೀ ಬಿಡಿ ಸಂಖ್ಯೆಯನ್ನ ತೆಗೆದುಕೊಂಡಾಗ ನಮ್ಗೆ ಗೊತ್ತಾಯ್ತು. ಅದೇ ರೀತಿ 4ನ್ನ ನೋಡೋದಕ್ಕೆ ನೀವು ಬರೀ ಬಿಡಿ ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ, ಅದರ ಜೊತೆ ಬಿಡಿ ಮತ್ತು 10ರ ಸ್ಥಾನವನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ಒಂದೆರಡು ಎಕ್ಸಾಂಪಲ್ಗಳು, ಉದಾಹರಣೆಗಳನ್ನ ನೋಡೋಣ. 4024 4024 4032 4012 ಇವೆಲ್ಲವೂ 4ರಿಂದ ಭಾಗವಾಗುತ್ತದೆ ಇಲ್ಲವೇ ಅನ್ನೋದನ್ನ ನೋಡೋಣ. 4024 4 4 0 0 24 4 4 5 20 4 6 24 ಅಂದ್ರೆ ಈ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ. ಅದೇ ರೀತಿ ಇದು ನೋಡೋಣ. 4032 ಇದು ಬೇಡ, 532 ಅಂತ ತಗೊಳ್ಳಿ. 4 1 4 0 5 4 1 4 1 3 4 3 12 1 2 4 3 12 12 - 12 0 ಅಂದ್ರೆ ಈ ಸಂಖ್ಯೆಯು ಸಹ 4ರಿಂದ ಭಾಗವಾಗುತ್ತದೆ. ಇನ್ನೇನೋ ಒಂದನ್ನ ತಗೊಳ್ಳಿ. 6333 ಇದು 4ರಿಂದ ಭಾಗವಾಗುತ್ತದೆ ಅನ್ನೋದನ್ನ ನೋಡೋಣ. 4 1 4 2 3 4 5 20 3 ಈ 3 ಬರುತ್ತೆ. 4 8 32 ಇಲ್ಲಿ 1 3 ಬರುತ್ತೆ. 4 3 12 1 ಉಳಿಯಿತು, ಅಂದ್ರೆ ಶೇಷ 0 ಬಂದಿಲ್ಲ. ಅಂದ್ರೆ ಈ ಸಂಖ್ಯೆಯು 4ರಿಂದ ಭಾಗವಾಗುವುದಿಲ್ಲ ಅಂತ ಹೇಳ್ಬೋದು ನಾವು. ಅಂದ್ರೆ ಇದರಿಂದ ನಮ್ಗೆ ಯಾವಾಗ ಒಂದು ಸಂಖ್ಯೆ 4ರಿಂದ ನಿಜವಾಗಿ ಭಾಗವಾಗುತ್ತೆ ಅಂತ ಹೇಳೋದಕ್ಕೆ ಬರೀ ಇದನ್ನ ನೋಡಿದ್ರೆ ನಮ್ಗೆ ಸಾಕಾಗೋದಿಲ್ಲ. ಇದ್ರ ಜೊತೆ ಇದನ್ನು ಸಹ ನೋಡ್ಬೇಕು. ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ 2 ಅಂಕೆಗಳನ್ನು ತೆಗೆದುಕೊಳ್ಳಿ. ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ 2 ಅಂಕೆ ಅಂದ್ರೆ ಇದರಲ್ಲಿ 24, ಇದರಲ್ಲಿ 32, ಇದರಲ್ಲಿ 33. ಈ ಸಂಖ್ಯೆಗಳು 4ರಿಂದ ಭಾಗವಾಗುತ್ತದೆ ಅನ್ನೋದನ್ನ ನೋಡಿ. 24 4ರಿಂದ ಭಾಗವಾಗುತ್ತೆ, ಯಾಕಂದ್ರೆ 6 4 24, ಇದು 4 8 32, ಇದು 4 8 32, 4 9 36, ಅಂದ್ರೆ 33 ಭಾಗವಾಗುವುದಿಲ್ಲ. ಅಂದ್ರೆ ಈ ಬಿಡಿ ಮತ್ತು 10ರಲ್ಲಿರುವಂತಹ ಸ್ಥಾನದಲ್ಲಿರುವ 2 ಅಂಕಿಗಳನ್ನು ತೆಗೆದುಕೊಂಡಾಗ ಬರುವ ಸಂಖ್ಯೆ ಇದೆಯಲ್ಲ, ಅದು 4ರಿಂದ ಭಾಗವಾದರೆ ಈ ಪರಿಪೂರ್ಣ ಸಂಖ್ಯೆಯು ಸಹ 4ರಿಂದ ಭಾಗವಾಗುತ್ತೆ ಎಂದು ಹೇಳಬಹುದು. ಇಲ್ಲ ಅಂದ್ರೆ ಆ ಸಂಖ್ಯೆಯು 4ರಿಂದ ಭಾಗವಾಗುವುದಿಲ್ಲ.
ಇಲ್ಲಿ ಆಗಿನ ರೀತಿನೇ ಇಲ್ಲಿ ನೀವು ಚೌಕಗಳನ್ನು ತೆಗೆದುಕೊಂಡು ಮಾಡಿ. ಇಲ್ಲಿ ನೀವು ಭಾಗಿಸಿ ನೋಡಿ ಮತ್ತು ಇಲ್ಲಿ ಕೊನೆಯ 2 ಅಂಕಿಗಳನ್ನು ತೆಗೆದುಕೊಂಡು ಅದು ಇಲ್ಲಿ ಶೇಷ ಎಷ್ಟು ಬರುತ್ತೆ, ಇಲ್ಲಿ ಶೇಷ ಎಷ್ಟು ಬರುತ್ತೆ ಅಂತ ನೋಡಿ. ಭಾಗಿಸಿದಾಗ ಬರುವ ಶೇಷ ಮತ್ತು ಕೊನೆಯ 2 ಅಂಕಿಗಳು ಬರುವ ಶೇಷ ಸಹ ಒಂದೇ ಆಗಿರುತ್ತೆ. ಅದಷ್ಟೇ ಅಲ್ಲದೆ ಆ 2 ಶೇಷ ಯಾವಾಗ 0 ಆಗಿರುತ್ತೋ ಆವಾಗ ಆ 2 ಶೇಷ ಯಾವಾಗಲೂ ಒಂದೇ ಆಗಿರುತ್ತೆ. ಆ ಶೇಷ ಯಾವಾಗ 0 ಆಗಿರುತ್ತೋ ಆಗ ಈ ಸಂಖ್ಯೆಯು 4 ರಿಂದ ಭಾಗವಾಗುತ್ತೆ ಅಂತ ಹೇಳ್ಬೋದು. 4, 3, 2, 1. ಈ ಸಂಖ್ಯೆಗಳು ಸಹ 4 ರಿಂದ ಭಾಗವಾಗುತ್ತದೆಯೋ ಇಲ್ಲವೋ ಅನ್ನೋದನ್ನ ನೀವೇ ಚೆಕ್ ಮಾಡಿ ನೋಡಿ. ಧನ್ಯವಾದ.